ಎಲ್ರಿಗೂ ನಮಸ್ಕಾರ. ನಾನಿವತ್ತೊಂದು ಬಹಳ ರುಚಿಯಾಗಿರುವಂತಹ ಅವರೆಕಾಳು ಸಾಂಬಾರನ್ನ ತೋರಿಸ್ತಾ ಇದ್ದೀನಿ. ನೀವು ಏನಾದರೂ ಈ ವಿಧಾನದಲ್ಲಿ ಒಂದ್ಸಲ ಅವರೆಕಾಳು ಸಾಂಬಾರನ್ನ ಟ್ರೈ ಮಾಡಿದ್ರೆ ಪ್ರತಿ ಸಲ ಇದೇ ರೀತಿ ಮಾಡ್ಕೊಳ್ತೀರಾ, ಅಷ್ಟು ರುಚಿಯಾಗಿ ಬರುತ್ತೆ. ಫ್ರೆಶ್ ಆಗಿರೋಂತಹ ಅವರೆಕಾಳನ್ನ ತೊಗೊಂಡು ಅದಕ್ಕೊಂದು ಸರಿಯಾದ ರೀತಿಯಲ್ಲಿ ಮಸಾಲೆನ ಹಾಕ್ಕೊಂಡು ನೀವೇನಾದರೂ ಅವರೆಕಾಳು ಸಾಂಬಾರನ್ನ ಮಾಡಿಕೊಂಡ್ರೆ ಪ್ರತಿ ಸಲನೂ ಇದೇ ರೀತಿ ಮಾಡ್ಬೇಕನ್ಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಈ ರುಚಿಯಾಗಿರೋಂತಹ ಅವರೆಕಾಳು ಸಾಂಬಾರು ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಫ್ರೆಶ್ಶಾಗಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. 1 ಬಟ್ಲು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ಮನೆಯಲ್ಲೇ ಮಾಡಿರೋಂತಹ ಸಾಂಬಾರು ಪೌಡರು, 2 ಸ್ಪೂನಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. 2 ಟೊಮೊಟೊನ ದಪ್ಪವಾಗಿ ಹೆಚ್ಚಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಇದು ರುಬ್ಬಿಟ್ಕೊಂಡು ಆದಮೇಲೆ ಪಕ್ಕಕ್ಕೆ ಇಟ್ಕೊಂಡು ಇದಕ್ಕೊಂದು ಒಳ್ಳೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿದಿರಬೇಕು. ಆ ಟೈಮಲ್ಲಿ 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ. 1 ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು, 1-2 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದಮೇಲೆ 2 ಟೊಮೊಟೊನು ದಪ್ಪವಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಈರುಳ್ಳಿ ಟೊಮೊಟೊ 2 ಸ್ವಲ್ಪ ಸಾಫ್ಟ್ ಆಗಬೇಕು. ನೋಡಿ, ಈಗ ಈರುಳ್ಳಿ ಟೊಮೊಟೊ 2 ಸಾಫ್ಟ್ ಆಗಿದೆ. ಈ ಟೈಮಲ್ಲಿ ರುಬ್ಬಿರೋಂತಹ ಮಸಾಲೆನ ಹಾಕ್ಕೊಳ್ತಿದ್ದೀನಿ. ಸಾಂಬಾರು ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಆವಾಗ ತೆಂಗಿನಕಾಯಿನ ತುರಿದು ಮಾಡಬೇಕು, ಆವಾಗ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ. ಬದನೆಕಾಯಿನ 1/4 kg ತೊಗೊಂಡಿದ್ದೀನಿ. ಅದನ್ನು ದಪ್ಪವಾಗೇ ಹೆಚ್ಚಿ ಕುಕ್ಕರ್ಗೆ ಸೇರಿಸ್ಕೊಳ್ತಿದ್ದೀನಿ. ಅವರೆಕಾಳನ್ನ ಈಗ ತಾನೇ ಸುಲಿದು ನೀರಿನಲ್ಲಿ ತೊಳೆದಿಟ್ಕೊಂಡಿದ್ದೆ. ನೋಡಿ, ಅವರೆಕಾಯಿನೂ ಅಷ್ಟೇ ಫ್ರೆಶ್ ಆಗಿರೋ ಅಂಥದ್ದನ್ನೇ ಆಗ್ತಾನೆ ಅವರೆಕಾಯಿನ ಸುಲಿದು ಮಾಡಿದ್ರೆ ಅವರೆಕಾಳು ಸೀಸನಲ್ಲಿ ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ. ಒಂದು ಅರ್ಧ kg ಅವರೆಕಾಳು ತೊಗೊಂಡಿದ್ದೀನಿ. ಅದನ್ನು ಸಹ ಕುಕ್ಕರ್ಗೆ ಹಾಕ್ಕೊಳ್ತಿದ್ದೀನಿ. ಸಾಂಬಾರಿಗೆ ಹುಳಿಗೆ ನಾನು ಇಲ್ಲಿ 3 ಟೊಮೊಟೊ ಬಳಸಿದ್ದೀನಿ. ಆದ್ರೂ ಸಹ ಸ್ವಲ್ಪ ಹುಣಸೆಹಣ್ಣು, ಅಂದರೆ ನಿಂಬೆಹಣ್ಣಿನ ಗಾತ್ರದ ಅರ್ಧದಷ್ಟು ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸ್ಕೊಂಡಿದ್ದೆ. ಅದನ್ನು ಸಹ ಕುಕ್ಕರ್ಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಸಾಂಬಾರು ಯಾವ ಪ್ರಮಾಣದಲ್ಲಿ ಮಾಡ್ತಾ ಇರ್ತೀರ ಆ ಪ್ರಮಾಣದಲ್ಲಿ ಉಪ್ಪನ್ನ ತೊಗೊಳ್ಬೇಕಾಗತ್ತೆ. ಈ ಟೈಮಲ್ಲಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಕರಗಿದ ಮೇಲೆ ಉಪ್ಪು, ಖಾರ, ಹುಳಿ ಏನಾದರೂ ಕಮ್ಮಿ ಆಗಿದರೆ ಅದನ್ನು ಸೇರಿಸ್ಕೊಳ್ಳಿ. ನಾನು ಎಲ್ಲ ಕರೆಕ್ಟಾಗಿ ಹಾಕಿರೋದ್ರಿಂದ ಮತ್ತೇನೂ ಸೇರಿಸ್ತಾ ಇಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ, ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಅವರೆಕಾಳು ಮತ್ತು ಬದನೆಕಾಯಿ 2 ತುಂಬ ಸಾಫ್ಟ್ ಆಗಿದೆ, ಫ್ರೆಶ್ ಆಗಿದೆ, ಜೊತೆಗೆ ಎಳೆದೇ ಇದೆ. ಹಾಗಾಗಿ ನಾನು 1 ಕುದಿ ಕುದಿಸ್ಕೊಂಡೇನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿಲ್ಲ. ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ತಕ್ಷಣವೇ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. 2 ಸಾಫ್ಟ್ ಇರೋದ್ರಿಂದ ಒಂದು 2 ವಿಷಲ್ ಕೂಗಿಸ್ಕೊಂಬಿಡಿ, ರುಚಿಯಾಗಿರೋಂತಹ ಸಾಂಬಾರು ರೆಡಿ ಆಗುತ್ತೆ. ಕುಕ್ಕರು ಸಂಪೂರ್ಣವಾಗಿ ತಣ್ಣಗಾಗಿದೆ. ನೋಡಿ, ಇವಾಗ ಅವರೆಕಾಯಿ ಜೊತೆಗೆ ಬದನೆಕಾಯಿ ಹದವಾಗಿ ಬೆಂದಿದೆ. ಅವರೆಕಾಳು ಅಷ್ಟೇ, ಇಷ್ಟು ಬೆಂದರೆ ಸಾಕು. ಬದನೆಕಾಯಿ ಮತ್ತು ಅವರೆಕಾಳು ಊಟದ ಜೊತೆ ನಂಚ್ಕೊಳ್ಬೇಕಾದ್ರೆ ಹಾಗೆ ಸಿಗ್ತಾ ಇರಬೇಕು. ನೋಡಿ, ಬದನೆಕಾಯಿ ಹೋಳುಗಳು ಬೆಂದಿದೆ, ಆದರೆ ಹೋಳುಗಳು ಹಾಗೆ ಇದೆ, ತುಂಬ ಸ್ಮ್ಯಾಶ್ ಆಗಿಲ್ಲ. 2 ಅಷ್ಟೇ, ತುಂಬ ಸ್ಮ್ಯಾಶ್ ಆಗಬಾರ್ದು. ನಂಚ್ಕೊಳ್ಳೋದಕ್ಕೆ ಹಾಗೆ ಸಿಗ್ತಾ ಇರಬೇಕು, ಆವಾಗ ಮಾತ್ರ ಊಟದ ಜೊತೆ ತಿನ್ನಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ. ಹದವಾಗಿ ಬೆಂದಿದೆ, ಮಸಾಲೆ ಎಲ್ಲ ಹದವಾಗಿ ರೆಡಿಯಾಗಿದೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಹಾಗೆ ರುಚಿಯಾಗಿ ಬದನೆಕಾಯಿ ಮತ್ತು ಅವರೆಕಾಳು ಸಾಂಬಾರನ್ನ ಸಿಂಪಲ್ಲಾಗಿ ಮಾಡ್ಕೊಳ್ಬೋದಂತ. ನಾನಿವತ್ತು ಮುದ್ದೆ ಜೊತೆ ಈ ಅವರೆಕಾಳು ಸಾಂಬಾರನ್ನ ಮಾಡ್ಕೊಂಡಿದ್ದೆ, ತುಂಬ ರುಚಿಯಾಗಿತ್ತು. ಮುದ್ದೆ ಜೊತೆ ತೊಗೊಳ್ಬೇಕಾದ್ರೆ ಇಷ್ಟು ತೆಳುವಾಗಿದ್ದರೆ ಸಾಕಾಗುತ್ತೆ. ನೀವು ರೊಟ್ಟಿ ಚಪಾತಿ ಜೊತೆ ತೊಗೊಳ್ಳೋದಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ, ಸ್ವಲ್ಪ ನೀರನ್ನು ಕಮ್ಮಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.